ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ದಿನ ಅತ್ಯಂತ ಆನಂದದಿಂದ ಸ್ವಾಮಿ ಮಹಾರಾಜರು ನಿಮ್ಮೆಲ್ಲ ಒಳ್ಳೆಯ ಚರಣ ಆದಷ್ಟು ಜಲ್ದಿ ಪೂರ್ಣ ಮಾಡಿರ್ತೇಳಿ ಸ್ವಾಮಿ ಮಹಾರಾಜರ ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ತೇವೆ. ಇದೇ 2024ರ ದತ್ತ ಜಯಂತಿ ನೋಡ್ತಾ ಅದು ಸಮೀಪ ಬತ್ತಂದ್ರೆ ಗುರುಚರಿತ್ರ ಪಾರಾಯಣ ಸಪ್ತಾಹ ಕಾಲ ಕೂಡ ಸಮೀಪ ಬಂತು. ಹಾಗಾಗಿ ಈ ದತ್ತ ಜಯಂತಿಯನ್ನು ಮನೆಯಲ್ಲಿ ಯಾವ ರೀತಿ ಆಚರಣೆ ಮಾಡಬೇಕು, ಯಾವ್ಯಾವ ಸೇವೆಗಳನ್ನು ಮಾಡಬೇಕು ಮತ್ತು ನಾವು ಆ ದಿನ ಮುಖ್ಯವಾಗಿ ಮಾಡಬೇಕಾಗಿರುವಂಥ ಮುಖ್ಯವಾದ ಸೇವೆಯನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮೊದಲೇದಾಗಿ ನಮ್ಮ ಮನ್ಯಾಗ ಸ್ವಾಮಿ ಮಹಾರಾಜರ ಮೂರ್ತಿ ಆಗಲಿ ಅಥವಾ ದತ್ತ ಮಹಾರಾಜರ ಮೂರ್ತಿ ಇತ್ತಂದ್ರೆ ಆ ದಿನ ಬೆಳಗ್ಗೆ ದತ್ತ ಜಯಂತಿ ಕ್ಯಾಲೆಂಡರ್ದಾಗ 14 ತಾರೀಕು ಕೊಟ್ಟಿದ್ದಾರೆ. ಆದರೆ ನಮ್ಗೆ ದತ್ತ ಜಯಂತಿ 15 ತಾರೀಕು ಆಚರಣೆ ಮಾಡೋದೈತಂದ್ರೆ ಸಾಮೂಹಿಕ ಗುರುಚರಿತ್ರ ಪಾರಾಯಣ ಯಾರು ಮಾಡ್ಕೋದಾರಲ್ಲ ಅವ್ರ ನಾವು ಗುರುಚರಿತ್ರ ಸಮಾಪ್ತಿ 7ನೇ ದಿನಕ್ಕೆ ಅಥವಾ 7ನೇ ದತ್ತಿಗೆ ಸಂಪೂರ್ಣ ಓದೋದು ಮುಗಿತೈತಿ. 8ನೇ ದಿವಸಕ್ಕೆ ಮಹಾಪ್ರಸಾದ ಇರ್ತೈತಿ ದತ್ತ ಜಯಂತಿದ. ಹಾಗಾಗಿ ಈ ಸಾಮೂಹಿಕ ಗುರುಚರಿತ್ರ ಪಾರಾಯಣ ಸಮಾಪ್ತಿ ಅಂದ್ರೆ 8ನೇ ದಿವಸ 16 ತಾರೀಕು ಇರೋದೈತಿ. ಆ ನಂತರ 15 ತಾರೀಕು ದತ್ತ ಜಯಂತಿ ಆಚರಣೆ ಹಾಕೋದೈತಿ. ಹಾಗಾಗಿ ಮೊದಲನೇದಾಗಿ ಹುಣ್ಣಿಮೆ ಯಾವಾಗ ಪ್ರಾರಂಭ ಆಗೋದೈತಿ ಮತ್ತು ಯಾವಾಗ ಮುಕ್ತಾಯ ಆಗೋದೈತಿ. ಶನಿವಾರ 13 ತಾರೀಕು ಸಾಯಂಕಾಲ 5 ಗಂಟೆಗೆ ಹುಣ್ಣಿಮೆ ಆರಂಭ ಆಗೋದೈತಿ. ಹಾಗಾಗಿ ಸತ್ಯನಾರಾಯಣ ಪೂಜೆ ನೀತ್ಲೆ ನಮ್ಗೆ ಶನಿವಾರ ದಿವಸ ಮಾಡೋದೈತಿ. ಆ ನಂತರ ನಮ್ಗೆ ದತ್ತ ಜಯಂತಿ ಅಂದ್ರೆ ರವಿವಾರ 15 ತಾರೀಕು ಮಧ್ಯಾಹ್ನ 2 ಗಂಟೆ ಆಗಿ 31 ನಿಮಿಷಕ್ಕೆ ಹುಣ್ಣಿಮೆ ಸಮಾಪ್ತಿ ಆಗ್ತದೆ. ಹಾಗಾಗಿ ನಾವೆಲ್ಲರೂ ಕೂಡ ಸೂರ್ಯೋದಯದ ಹುಣ್ಣಿಮೆ ತಿಥಿಯನ್ನು ಆಚರಣೆ ಮಾಡ್ತೇವೆ. ಸತ್ಯನಾರಾಯಣ ಪೂಜೆ ಮಾತ್ರ ನಮ್ಗೆ ಶನಿವಾರ ದಿವಸ 14 ತಾರೀಕು ಮಾಡೋದೈತಿ. ಆ ನಂತರ ನಮ್ಗೆ ದತ್ತ ಜಯಂತಿ 15 ತಾರೀಕು ಆಚರಣೆ ಮಾಡೋದೈತಿ. ಇನ್ನು ದತ್ತ ಜಯಂತಿ ಯಾವ ರೀತಿ ಆಚರಣೆ ಮಾಡ್ಬೇಕಂದ್ರೆ ನಾವು ಮನ್ಯಾಗ ನಮ್ಮ ಮಹಾರಾಜರ ಫೋಟೋ, ಸ್ವಾಮಿ ಮಹಾರಾಜರ ಫೋಟೋ ಅಥವಾ ಮೂರ್ತಿ ಇತ್ತು, ಇಲ್ಲ ದತ್ತ ಮಹಾರಾಜರ ಫೋಟೋ ಅಥವಾ ಮೂರ್ತಿ ಇತ್ತಂದ್ರೆ ಮೊದಲನೇದಾಗಿ ಮೂರ್ತಿದು ಹೇಳ್ತೇನೆ. ಆ ದಿನ ನಾವು ಪಂಚೋಪಚಾರವಾಗಿ ಪೂಜೆಯನ್ನು ಮಾಡೋದೈತೆ. ಅಂದ್ರೆ ದತ್ತ ಮಹಾರಾಜರ ಮೂರ್ತಿ ಅಥವಾ ಸ್ವಾಮಿ ಮಹಾರಾಜರ ಮೂರ್ತಿ ಮ್ಯಾಗ ನಮ್ಗೆ ಪಂಚಾಮೃತದಿಂದ ಅಭಿಷೇಕವನ್ನು ಹಾಕೋದೈತಿ. ಅಭಿಷೇಕ ಹಾಕುವಾಗ ನಮ್ಗೆ ಶ್ರೀ ಸೂಕ್ತ, ಪವಮಾನ ಸೂಕ್ತ, ಪುರುಷ ಸೂಕ್ತ, ರಾಮ ರಕ್ಷಾ ಸೂಕ್ತ 9ನೇ ಸಾಲುವರೆಗೆ ಅಷ್ಟೇ ನಮಗೆ ಪಠನೆ ಮಾಡಿ ನಮಗೆ ಅಭಿಷೇಕ ಮಾಡೋದೈತಿ. ಈ ಅಭಿಷೇಕದ ತೀರ್ಥ ಏನೈತಿಲ್ಲ ನಮ್ಮ ಮನ್ಯಾಗ ಎಲ್ಲರೂ ಕೂಡ ತೊಗೊಂಡ ಉಳಿದಂಥ ತೀರ್ಥವನ್ನು ನಮ್ಮ ಮನ್ಯಾಗ ಎಲ್ಲ ಕಡೆ ಸಿಂಪಡಿಸಿ ತುಳಸಿ ಗಿಡ ಬಿಟ್ಟು ಅಂದರೆ ನಾವು ನೀರಿನಿಂದ ಅಭಿಷೇಕ ಮಾಡಿದ್ದು ಅಂದ್ರೆ ಆ ನೀರು ಉಳಿತಾವು. ಪಂಚಾಮೃತದ ಮಾಡಿದ್ದು ಅಂದ್ರೆ ನಮ್ಮ ಮನ್ಯಾಗ ಎಲ್ಲರೂ ಕೂಡ ಅದನ್ನು ಪ್ರಸಾದ ರೂಪದಾಗ ಸೇವನೆ ಮಾಡೋದೈತಿ. ನೀವು ಒಂದೊಳಗೆ ಈ ಸೇವೆದಾಗ ಹೊಸವಾಗಿದ್ದೀರಿ ಅಂದ್ರೆ ನೀವು ಯೂಟ್ಯೂಬ್ಗೆ ಈ ಎಲ್ಲ ಸೂತ್ರಗಳನ್ನು ಹಚ್ಚಿ ನೀವು ಅಭಿಷೇಕ ನೀರಿನಿಂದ ಹಾಕಿತ್ತಂದ್ರೆ ಆ ಅಭಿಷೇಕವನ್ನು ಆದ ತೀರ್ಥ ಏನಿರ್ತಿದ್ಲ ಅಮೃತ ಸಮಾನ ಇರ್ತೈತಿ. ಅದನ್ನು ನಮ್ಮ ಪ್ರತಿಯೊಬ್ಬರು ನಮ್ಮ ಮನೆಯಾಗಿರುವಂಥ ಸದಸ್ಯರ ಸೇವನೆ ಮಾಡೋದೈತಿ. ಇಂಥ ಉಳಿದಂಥ ತೀರ್ಥನ ಮನೆಯೆಲ್ಲ ಸಿಂಪಡಿಸಿ ತುಳಸಿ ಗಿಡ ಬಿಟ್ಟ ಬೇರೆ ಯಾವುದೋ ಗಿಡಕ್ಕೆ ನೀವು ಆ ತೀರ್ಥವನ್ನು ಹಾಕ್ಬೋದು. ಇಲ್ಲಾಂದ್ರೆ ನಮ್ಮ ಮನ್ಯಾಗ ಎಲ್ಲರೂ ಕೂಡ ಸೇವನೆ ಮಾಡೋದು. ಈಗ ನಾವು ಪಂಚಾಮೃತದಂತೂ ನಾವು ಪ್ರಸಾದ ಅಂತ ಎಲ್ಲರೂ ಸೇವನೆ ಮಾಡ್ತೀವಿ. ಇನ್ನು ಮೂರ್ತಿ ಆದ ಕೂಡಲೇ ಆ ಒಂದು ಮೂರ್ತಿ ಅಭಿಷೇಕ ಆದ ಕೂಡಲೇ ಆ ಒಂದು ಮೂರ್ತಿನ ಸ್ವಚ್ಛ ಒಂದು ಅರಿವಿಲೆ ಒರೆಸಿ ಆನಂತರ ನಮ್ಗೆ ವಸ್ತ್ರಗಳು ಇರ್ತಾವೆ. ಅಂದ್ರೆ ಸ್ವಾಮಿ ಮಹಾರಾಜರ ಮೂರ್ತಿ ಸಣ್ಣ ಇರಲಿ ದೊಡ್ಡ ಇರಲಿ ಅದಕ್ಕೆ ವಸ್ತ್ರ ಪರಿಧಾನ ಅಂತೂ ಮಾಡ್ತಿರ್ತಾರೆ. ನಿಮ್ಮ ಮತ್ತೆ ವಸ್ತ್ರ ಇದ್ದು ಅಂದ್ರೆ ಹಾಕ್ರಿ, ಇಲ್ಲಾಂದ್ರೆ ಸಣ್ಣ ಹಾರಗಳು ಸಿಗ್ತಿರ್ತಾವೆ, ಹೂವಿನ ಹಾರ, ಮುತ್ತಿನ ಹಾರ ಈ ರೀತಿ ಸಿಗ್ತಿರ್ತಾವೆ. ಅದನ್ನು ಕೂಡ ನೀವು ಅದು ಏರಿಸ್ಬೋದು. ಆನಂತರ ಅದಕ್ಕೆ ನಾವು ಅತ್ಯಂತ ಪ್ರಿಯವಾದಂದ್ರೆ ಹೀನ ಹತ್ತಾರ ಹಚ್ಚೋದೈತಿ. ಇಲ್ಲಿ ನೋಡ್ರಿ ಸ್ವಾಮಿ ಮಹಾರಾಜರ ಮೂರ್ತಿಗೆ ಈ ರೀತಿ ಹೀನ ಹತ್ತಾರತ ಒಂದು ಬಾಟ್ಲೆ ಸಿಗ್ತೈತಿ. ಸ್ವಾಮಿ ಮಹಾರಾಜರ ಕೇಂದ್ರದಾಗ ಎಲ್ಲ ಕಡೆ ಸಿಗ್ತಾವೆ. ಇದ್ರ ರೇಟ 20 ರೂಪಾಯಿನ ಏನು ಭಾಳ ಐತಿ, 20 ರೂಪಾಯಿನ ಅಷ್ಟೇ ಐತಿ. ಹಾಗಾಗಿ ಆ ದಿನ ಪ್ರತಿದಿನ ಅಂತೂ ನಾವು ಹಚ್ತಿರ್ತೇವೆ. ಆ ದಿನ ಕೂಡ ದತ್ತ ಮಹಾರಾಜರ ಮೂರ್ತಿ ಆಗಲಿ ಸ್ವಾಮಿ ಮಹಾರಾಜರ ಮೂರ್ತಿ ಆಗಲಿ ಹೀನ ಹತ್ತಾರ ಹಚ್ಚಿ ಅಷ್ಟಗಂಧ ಹಚ್ಚಿ ಹೆಚ್ಚಾಗಿ ಹಳದಿ ಹೂಗಳನ್ನ ಬಳಸ್ರಿ. ಆ ನಂತರ ಹೂಗಳನ್ನ ಸಮರ್ಪಣೆ ಮಾಡಿ ನಮ್ಗೆ ನೈವೇದ್ಯವಾಗಿ ಹಾಲು ಸಕ್ರೆ ಹಣ್ಣ ಈ ರೀತಿ ನೈವೇದ್ಯ ಇಡೋದು. ಯಾವ ರೀತಿ ನಾವು ಉಪವಾಸಕ್ಕೆ ತಗೋತಿರ್ತೇವಲ್ಲ ಆ ಪದಾರ್ಥಗಳನ್ನ ನಮ್ಗೆ ನೈವೇದ್ಯವಾಗಿ ಇಡೋದೈತಿ. ಇದೇನಲ್ಲ ಇದೆಲ್ಲ ಬೆಳಗ್ಗೆ ಮಾಡೋದೈತಿ. ಇನ್ನು ನಮ್ಮ ತೆಕ್ಕ ಫೋಟೋ ಐತಿ ಅಂದ್ರೆ ನಮ್ಮ ತೆಕ್ಕ ಮೂರ್ತಿ ಇಲ್ಲ ಫೋಟೋ ಐತಿ ಅನ್ನೋರು ಕೂಡ ನಾವು ಏನು ಮಾಡ್ಬೇಕಂದ್ರೆ ಪಂಚಾಮೃತ ಏನು ನಾವು ರೆಡಿ ಮಾಡ್ಕೊತೇವೆ ಅದನ್ನು ಹೂವಿನಿಂದ ಆ ಫೋಟೋಕ್ಕೊಂದು ಸ್ವಲ್ಪ ಸಿಂಪಡಿಸಿ ನಾವು ಆನಂತರ ಎಲ್ಲ ಸೂತ್ರಗಳನ್ನು ಇರ್ತಾವಲ್ಲ ಶ್ರೀ ಸೂಕ್ತ, ಪವಮಾನ ಸೂಕ್ತ, ಪುರುಷ ಸೂಕ್ತ, ಆನಂತರ ರಾಮ ರಕ್ಷಾ ಸೂತ್ರ 9ನೇ ಸಾಲುವರೆಗೆ ಅಲ್ಲಿ ತನಕ ನಮ್ಗೆ ಫೋಟೋ ಮುಂದೆ ಕೂತ ನಮ್ಗೆ ಪಠಣ ಮಾಡೋದೈತಿ. ಈ ಸೇವೆ ಅತ್ಯಂತ ಪ್ರಭಾವ ಸೇವೆ ಇದೆ. ನಾವು ವರ್ಷದಾಗ ಒಂದೇ ಸಲ ಮಾಡ್ತಿರ್ತೇವೆ ಈ ಸೇವೆಯನ್ನು ದತ್ತ ಜಯಂತಿಗೆ. ಹಾಗಾಗಿ ನಾವು ಇಷ್ಟು ಮಾಡೋದೈತಿ. ಮತ್ತು ಆನಂತರ ಹೀನ ಹತ್ತಾರ ಹಚ್ಚಿ ಅಷ್ಟಗಂಧ ಹಚ್ಚಿ ಮೂರ್ತಿಗೆ ಯಾವ ರೀತಿ ನಾವು ಪೂಜೆ ಮಾಡ್ತೇವಲ್ಲ ಅದೇ ರೀತಿ ಫೋಟೋ ಕೂಡ ನಮಗೆ ಪೂಜೆನ ಮಾಡೋದೈತಿ. ಈ ನಂತರ ನಮ್ಗೆ ಮಧ್ಯಾಹ್ನ ಒಂದು ಸೇವೆ, ಆನಂತರ ನಮ್ಗೆ ಆರತಿ ಕೂಡ ಮಾಡೋದೈತಿ. ನೀವು ಗಣೇಶನ ಆರತಿ ಮಾಡಿರಿ, ಸ್ವಾಮಿ ಮಹಾರಾಜರ ಆರತಿ ಮಾಡಿರಿ, ದತ್ತ ಮಹಾರಾಜರ ಆರತಿ ಮಾಡಿರಿ, ನಾರಾಯಣ ಆರತಿ ಮಾಡಿರಿ. ಆರತಿ ಅಂತೂ ನಿಮ್ಗೆ ಎಲ್ಲರಿಗೂ ಕೊಡ್ತಿದ್ದಾವೆ. ಸ್ವಾಮಿ ಕೇಂದ್ರ ವತಿಯಿಂದ ದಿಂಡೋರಿ ಪ್ರಣೀತ ವತಿಯಿಂದ ಇದ್ದಂಥ ಆರತಿಗಳನ್ನ ನೀವು ಮಾಡ್ಬೋದು. ಯೂಟ್ಯೂಬ್ದಾಗ ಹೊಡೆದ್ರೆ ಸಕಟ ದಿಂಡೋರಿ ಪ್ರಣೀತ ಸ್ವಾಮಿ ಮಹಾರಾಜರ ಆರತಿ ಅಂತ ಹೊಡೆದ್ರು ಕೂಡ ಆರತಿ ಬರ್ತಾವೆ. 5 ನಿಮಿಷದಾಗ ಆರತಿ ಇರ್ತಿತ್ತು. ಆ ಆರತಿಯನ್ನು ಕೂಡ ನೀವು 10:30 ಆರತಿ ಅಥವಾ 8:30 ನಿಮ್ಗೆ ಯಾವಾಗ ಆಗ್ತಿಲ್ಲ ಅವಾಗ ನೀವು ಆರತಿಯನ್ನು ಮಾಡಬೇಕು.
ಆರತಿಯನ್ನು ಮಾಡೋದೈತಿ. ಇದೆಲ್ಲ ಸೇವೆ ಆಯ್ತು. ಅಂದರೆ ಸ್ವಾಮಿ ಮಹಾರಾಜರ ದತ್ತ ಜಯಂತಿ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದು ಕೂಡ ಸೇವೆ ಆಯ್ತು. ಇನ್ನು ಆ ದಿನ ನೋಡ್ರಿ, ಇದು 15 ತಾರೀಕು ಗುರುಚರಿತ್ರೆ ಪಾರಾಯಣ ಯಾರು ಮಾಡಿರ್ತಾರಲ್ಲ ಅವ್ರು ಕಂಪಲ್ಸರಿ ಉಪವಾಸ ಮಾಡೋದಿರ್ತೈತಿ. ಸಾಧ್ಯವಾದರೆ ಎಲ್ಲರಿಗೂ ಹೆಲ್ತ್ ಚಲೋ ಐತಿ ಅಥವಾ ಕೆಲವೊಂದು ಹೆಲ್ತ್ ಇಶ್ಯೂದಿಂದ ಉಪವಾಸ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ಸೇವೆಯನ್ನು ಮಾಡಿರಿ. ಇನ್ನು ನಾವು ಎಲ್ಲರೂ ಉಪವಾಸ ಮಾಡ್ತೇವೆ ಅಂದ್ರೆ ನೀವು ಚಹಾ ಹಣ್ಣುಗಳು ತೊಗೊಂಡು ಉಪವಾಸ ಮಾಡ್ಬೋದು. ಮರುದಿನ ನಿಮ್ಗೆ ಉಪವಾಸ ಬಿಡೋದಿರ್ತೈತಿ. ಹಾಗಾಗಿ 15 ತಾರೀಕು ನಮ್ಗೆ ದತ್ತ ಜಯಂತಿದ ಉಪವಾಸ ಮಾಡೋದೈತಿ. ಯಾರು ಬೇಕಾದರೂ ಕೂಡ ಈ ಉಪವಾಸವನ್ನು ಮಾಡ್ಬೋದು. ಆದರೆ ಆರೋಗ್ಯದ ಸಮಸ್ಯೆ ಇದ್ದಾರ ಎಷ್ಟೇನು ಉಪವಾಸ ಮಾಡಿ ಸೇವೆ ಮಾಡ್ಬೇಕಂತ ಏನಿಲ್ಲ, ಸೇವೆಯನ್ನು ಮಾಡಿ ಸಾಕು. ಅನ್ನ ಉಪವಾಸ ಮಾಡ್ಬೇಕನ್ನೋರು ಖಂಡಿತ ಉಪವಾಸ ಮಾಡಿರಿ. 15 ತಾರೀಕು ರವಿವಾರ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಈ ಸೇವೆ ಮಾಡೋಕ್ಕೆ ಅವಕಾಶ ಸಿಗ್ತಿ. ಇನ್ನು ಆ ದಿನ ಮಧ್ಯಾಹ್ನ ಅಂದರೆ ದತ್ತ ಜಯಂತಿಯನ್ನು 12:39 ಆಚರಣೆಯನ್ನು ಮಾಡ್ತಿರ್ತಾರೆ. ಅಂದ್ರೆ 12 ಗಂಟೆಗೆ ದತ್ತ ಮಹಾರಾಜರ ಭಿಕ್ಷಾ ಟೈಮ್ ಇರ್ತೈತಿ. ಹಾಗಾಗಿ ಈ ದತ್ತ ಜಯಂತಿಯನ್ನು ಮಧ್ಯಾಹ್ನ 12 ಗಂಟೆಗೆ 39 ಅಂದ್ರೆ 12:40 ಈ ದತ್ತ ಜಯಂತಿಯನ್ನು ಆಚರಣೆ ಮಾಡ್ತಿರ್ತಾರೆ. ಹಾಗಾಗಿ ಅವಾಗ ನಾವು ಮಾಡುವಂಥ ಕರೆಕ್ಟ್ 12:15 ಈ ಸೇವೆಯನ್ನು ನಮ್ಗೆ ಮಾಡೋದೈತಿ. ನೋಡ್ರಿ, ದತ್ತ ಜಯಂತಿ ಅಂದರೆ ದತ್ತ ಮಹಾರಾಜರ ಜನ್ಮ ಯಾವ ರೀತಿ ಆಯಿತು, ಅನಸೂಯ ಮಾತೆ ಯಾವ ರೀತಿ ಅನಸೂಯ ಮಾತೆ ಪರೀಕ್ಷೆ ತಗೋಕೆ ಯಾವ ರೀತಿ ಬರ್ತಾರೋ, ಬ್ರಹ್ಮ ವಿಷ್ಣು ಮಹೇಶ್ವರ ಗುರುಚರಿತ್ರೆ 4ನೇ ಅಧ್ಯಾಯ ನಮ್ಗೆ 43ನೇ ಲೈನ್ ತನಕ ಈ ಅಧ್ಯಾಯವನ್ನು ಓದೋದೈತಿ. ಎಲ್ಲಿವರೆಗೆ ಅಂದ್ರೆ ಆ ಬಾಲಕರು ಸಣ್ಣ ಬಾಲಕರಾಗಿ ತಮ್ಮ ತಮ್ಮ ಎಲೆಗಳ ಮುಂದೆ ಉರುಳಾಡು ಹತ್ತಿದರು. ಇಲ್ಲಿ ತನಕ ನಮ್ಗೆ ಆ ಒಂದು ಗುರುಚರಿತ್ರೆ 4ನೇ ಅಧ್ಯಾಯದ ಅಲ್ಲಿ ತನಕ ಸಣ್ಣ ಮಕ್ಕಳಾಗಿ ಉರುಳಾಡು ಹತ್ತಿದರು. ಇಲ್ಲಿ ತನಕ ನಮ್ಗೆ ಗುರುಚರಿತ್ರೆ 4ನೇ ಅಧ್ಯಾಯವನ್ನು ಓದೋದಿರ್ತೈತಿ ಅಥವಾ ಪಾರಾಯಣ ಮಾಡೋದಿರ್ತೈತಿ. ಆ ನಂತರ ನಮ್ಗೆ ದತ್ತ ಜಯಂತಿ ಅಂದ್ರೆ ದತ್ತ ಜನ್ಮೋತ್ಸವವನ್ನು ಆಚರಣೆ ಮಾಡೋದಿರ್ತೈತಿ. ಆ ನಂತರ ನಮ್ಗೆ ನಾವು ಮನ್ಯಾಗ ಏನು ನೈವೇದ್ಯವನ್ನು ಮಾಡಿರ್ತೀವಲ್ಲ ಅದನ್ನ ನೈವೇದ್ಯವನ್ನು ತೋರಿಸೋದಿರ್ತೈತಿ. ಅಂದ್ರೆ ನೈವೇದ್ಯ ಆಗಿ ಸ್ವೀಟ್ ಏನಿರ್ತೈತಿ ಅಂದ್ರೆ ನಾವು ಹಣ್ಣ, ಹಾಲು, ಸಕ್ಕರೆ ಈ ರೀತಿನ ನೈವೇದ್ಯ ನಮ್ಗೆ ಆ ದಿನ ತೋರಿಸೋದಿರ್ತೈತಿ. ಆ ನಂತರ ದತ್ತ ಮಹಾರಾಜರ ಆರತಿಯನ್ನು ಮಾಡೋದೈತಿ. ನಿಮ್ಗೆ ಸಾಧ್ಯವಾದ್ರೆ ಆ ದಿವಸ ನೀವು ಸ್ವಾಮಿ ಮಹಾರಾಜರ ಕೇಂದ್ರ ಇತ್ತಂದ್ರೆ ಅಲ್ಲೆಲ್ಲ ಸೇವಾಗಳು ನಡೀತಿರ್ತಾವೆ. ಆ ದಿನ ನಮ್ಗೆ ಆರತಿ ಕೂಡ ಇರ್ತೈತಿ. ಸ್ವಾಮಿ ಮಹಾರಾಜರ ಕೇಂದ್ರದಾಗ ದತ್ತ ಮಹಾರಾಜರ ಮಂದಿರದಾಗ ಆರತಿ ಕೂಡ ಇಟ್ಟಿರ್ತಾರೋ. ಮಧ್ಯಾಹ್ನ 12 ಗಂಟೆಗೆ ಈ ರೀತಿ ಸೇವೆಯನ್ನು ಮಾಡ್ತಿರ್ತಾರೋ. ಆ ದಿವಸ ಹುಣ್ಣಿಮೆ ಆಗಿರೋದ್ರಿಂದ ಸತ್ಯನಾರಾಯಣ ಪೂಜಾ ಖಂಡಿತ ಮಾಡಿರಿ ನೀವು. ನಾಳಿನ ದಿನ ಸತ್ಯನಾರಾಯಣ ಪೂಜೆ ಮಾಡೋದೈತಿ. ಆನಂತರ ನಮ್ಗೆ 15 ತಾರೀಕು ಈ ಎಲ್ಲ ಸೇವೆಗಳು ಮಾಡೋದೈತಿ. ಇದ್ರ ಜೊತೆಗೆ ನಮ್ಗೆ ನೋಡ್ರಿ, ಈಗ ಸೇವೆ ಮಾಡೋದ್ನಾಗ ಯಾರತಕ್ಕ ಓದಕ್ಕೆ ಬರ್ದಲ್ಲ ಅಥವಾ ನಮ್ಗೆ ಇವೆಲ್ಲ ಹೊಸವಾಗಿದ್ದಾವೆ, ನಮ್ಗೆ ಇವೆಲ್ಲ ಸ್ತೋತ್ರ ಮಂತ್ರಗಳು ಪಠನೆ ಇಲ್ಲ, ನಮ್ಗೆ ಅನ್ನಕ್ಕೆ ಬರಲ್ಲ ಅನ್ನಾರ ಯೂಟ್ಯೂಬ್ಗೆ ಹಚ್ಚಿ ನೀವು ಎಲ್ಲ ಸೇವೆಯನ್ನು ಮಾಡ್ಬೋದು ಅಥವಾ ಶ್ರವಣ ಮಾಡ್ಬೋದು. ಇನ್ನು ನಮ್ಗೆ ಅಡಚಣೆ ಐತಿ, ಏನೋ ಸೂತಿಕೆ ಐತಿ, ಈ ಎಲ್ಲ ಗ್ರಂಥಗಳನ್ನ ನಮ್ಗೆ ಓದಕ್ಕಾಗೋದಲ್ಲ ಅನ್ನೋರ ನೀವು ಯೂಟ್ಯೂಬ್ಗೆ ಹಚ್ಚಿ ಕೂಡ ಶ್ರವಣ ಮಾಡ್ಬೋದು. ಅಂದ್ರೆ ಕೆಲವೊಂದು ಟೈಮ್ ನಮ್ಗೆ ಸೇವೆ ಮಾಡ್ಬೇಕನ್ನೋ ಒಂದು ಎಷ್ಟೋ ಭಾವನೆ ಯೂಟ್ಯೂಬ್ಗೆ ಹಚ್ಚಿ ನಮ್ಗೆ ಈ ಎಲ್ಲ ಸೇವೆಗಳನ್ನ ಶ್ರವಣ ಮಾಡಿದ್ರು ಕೂಡ ನಡೆಯುತ್ತೆ. ಆ ನಂತರ ನಮ್ಗೆ ಅವತ್ತಿನ ದಿನ ನಮ್ಗೆ ಸ್ವಾಮಿ ಚರಿತ್ರೆ ಸಾರಾಮೃತ ಸಂಪೂರ್ಣ ಪಾರಾಯಣವನ್ನು ಮಾಡೋದೈತಿ. ನೋಡ್ರಿ, ಆ ಸ್ವಾಮಿ ಚರಿತ್ರೆ ಸಾರಾಮೃತ ಗ್ರಂಥ ಇಷ್ಟು ಮಹತ್ವದ ಗ್ರಂಥ ಐತಿ, ಇಷ್ಟು ಶಕ್ತಿಯುತವಾದ ಗ್ರಂಥ ಐತಿ. ಅಂಥ ವಿಶೇಷ ದಿನಗಳಲ್ಲಿ ಆ ಸೇವೆಯನ್ನು ಮಾಡಿದ್ಮೇಲೆ ಖಂಡಿತವಾಗಿ ನಮ್ಗೆ ಅದರ ದುಪ್ಪಟ್ಟು ಫಲ ನಮ್ಗೆ ಆ ಸೇವೆ ಫಲ ಪ್ರಾಪ್ತಿ ಆಗೇ ಆಗ್ತೈತಿ. ಹಾಗಾಗಿ ಎಷ್ಟು ಅದಿದ್ದು ರವಿವಾರ ಅಂತ ಇರೋದಿತ್ತು, ಪ್ರತಿಯೊಬ್ಬರಿಗೂ ಟೈಮ್ ಇರ್ತೈತಿ. ಪ್ರತಿ ಸೋಮವಾರ ಆಗಲಿ ಮಂಗಳವಾರ ಆಗಲಿ ಜಾಬ್ ಇರ್ತೈತಿ ಅಥವಾ ಕೆಲಸ ಇರ್ತಾವಂತೆ. ಆದರೆ ಸಂಡೇ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಸೇವೆಯನ್ನು ಮಾಡಿರಿ. ನೀವು ಒಂದೇ ಬೈಟಕ್ದಾಗ ಕೂತು ಸೇವೆ ಮಾಡಬೇಕಾಗಿಲ್ಲ. ಬೆಳಗ್ಗೆ 7 ಅಧ್ಯಾಯ, ಮಧ್ಯಾಹ್ನ 7 ಅಧ್ಯಾಯ, ಸಾಯಂಕಾಲ 7 ಅಧ್ಯಾಯ, 21 ಅಧ್ಯಾಯ ಇದಾವೆ. ಈ ರೀತಿ ನೀವು ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣವನ್ನು ಅದು ಕಂಪಲ್ಸರಿ ಮಾಡಿರಿ. ಯಾರ್ಯಾರತ್ತೆ ಬುಕ್ ಐತಿ ಅವರೆಲ್ಲ ಮಾಡಿರಿ. ಬುಕ್ ಇಲ್ದಾರ ಯೂಟ್ಯೂಬ್ದಾಗ 21 ಅಧ್ಯಾಯ ಕೂಡ ಹಾಕೈತಿ, ಅದನ್ನು ಕೂಡ ಶ್ರವಣ ಮಾಡಿರಿ. ಈ ದತ್ತ ಜಯಂತಿಯನ್ನು ಇಷ್ಟು ಸರಳವಾಗಿ ಮನ್ಯಾಗ ಅತ್ಯಂತ ಭಕ್ತಿಯಿಂದ ಸಡಗರದಿಂದ ನಮ್ಗೆ ಆಚರಣೆ ಮಾಡ್ಬೋದು. ಸೇವೆ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾವ್ಯಾವ ರೀತಿ ಸೇವೆ ಮಾಡಬೇಕು, ಏನೇನು ಮಾಡಬೇಕು, ಅಥವಾ ದತ್ತ ಮಹಾರಾಜರ ಸೇವೆ ಏನು ಮಾಡಬೇಕು, ಮುಖ್ಯವಾಗಿ ಯಾವ ಸೇವೆ ಮಾಡಬೇಕು, ಆರತಿ ಯಾವ ರೀತಿ ಮಾಡಬೇಕು, ಸಂಪೂರ್ಣ ನಮ್ಮ ಜೊತೆ ಇವತ್ತು ವಿಡಿಯೋನ ಶೇರ್ ಮಾಡ್ಕೊಂಡೇನೆ. ಅಥವಾ ಇವತ್ತಿನ ಮಾಹಿತಿ ಗುರುಮೌಲ್ಯ ಅವ್ರು ತಿಳಿಸೋ ಅಂದ್ರೆ ದಿಂಡೋರಿ ಪ್ರಣೀತಿಯಿಂದ ದತ್ತ ಮಹಾರಾಜರ ಜಯಂತಿ ಯಾವ ರೀತಿ ಆಚರಣೆ ಮಾಡ್ತಾರೋ, ಏನೇನು ನಿಯಮಗಳನ್ನ ಪಾಲನೆ ಮಾಡ್ತಾರೋ, ಅಥವಾ ನಾವು ಯಾವ ರೀತಿ ಮನ್ಯಾಗ ಕೂಡ ಆಚರಣೆ ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಇವತ್ತು ನಮ್ಮ ಜೊತೆ ಶೇರ್ ಮಾಡ್ಕೊಂಡು, ಸಾಧ್ಯವಾದ್ರೆ ಆ ದಿನ ನಾನು ಲೈವ್ ಕೂಡ ಬಂದ ಗುರುಚರಿತ್ರ 4ನೇ ಅಧ್ಯಾಯ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೋ. ಹಾಗಾಗಿ ಹೆಚ್ಚಿನ ಪ್ರಮಾಣದಾಗ ವಿಡಿಯೋನ ಶೇರ್ ಮಾಡಿರಿ. ಹೊಸವಾಯಿನವರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಸೇವೆಯನ್ನು ಮಾಡಿರಿ. ಇವತ್ತಿನ ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರಿಗೆ ಸಮರ್ಪಣೆ ಮಾಡ್ಕೊತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ಕೋದೇನು. ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಶ್ರೀ ಸ್ವಾಮಿ ಸಮರ್ಥ.